ಮೈಸೂರು ಜಿಲ್ಲೆ ಹುಣಸೂರು ಪಟ್ಟಣದ ಸ್ಕೈ ಗೋಲ್ಡನ್ ಡೈಮಂಡ್ಸ್ ಜ್ಯುವೆಲರಿ ಶಾಪ್ನಲ್ಲಿ ಇವತ್ತು ಮಧ್ಯಾಹ್ನವೇ ದರೋಡೆ ನಡೆದಿರುವಂಥದ್ದು. ಈಗಾಗಲೇ 2 ಬೈಕ್ನಲ್ಲಿ ಬಂದಂತಹ 5 ಅಪರಿಚಿತರು ಈ ಒಂದು ದರೋಡೆನ ಮಾಡಿರುವಂಥದ್ದು. ನಾನೀಗ ಸದ್ಯ ಹುಣಸೂರು ಪಟ್ಟಣದ ಸ್ಕೈ ಗೋಲ್ಡನ್ ಡೈಮಂಡ್ಸ್ ಜ್ಯುವೆಲರಿ ಶಾಪ್ನ ಮುಂಭಾಗದಲ್ಲಿದ್ದೇನೆ. ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಈಗಾಗಲೇ ಇದೇ 2025 ಏಪ್ರಿಲ್ 27ರಂದು ಉದ್ಘಾಟನೆ ಆದಂತಹ ಶಾಪ್ ಇದು. ನಗರದ ಹುಣಸೂರು ಪಟ್ಟಣದ ಪ್ರಮುಖ ಮೇಲ್ ರೋಡಲ್ಲೇ ಇರುವಂತಹ ಸ್ಕೈ ಗೋಲ್ಡನ್ ಡೈಮಂಡ್ಸ್ನ ಶಾಖೆ ಇದು. ಮೈಸೂರು, ಬೆಂಗಳೂರು ಸೇರಿದಂತೆ ಸುಮಾರು 10 ಶಾಖೆಗಳನ್ನು ಹೊಂದಿರುವಂತಹ ಸ್ಕೈ ಗೋಲ್ಡನ್ ಡೈಮಂಡ್ಸ್ ಇವತ್ತು ಮಧ್ಯಾಹ್ನ 2:30 ಸುಮಾರಿಗೆ 2 ದ್ವಿಚಕ್ರ ವಾಹನದಲ್ಲಿ ಬಂದಂತಹ 5 ಈಗಾಗಲೇ 2 ಹೆಲ್ಮೆಟ್ ಅನ್ನು ಹಾಕೊಂಡಿದ್ರು. ಇಲ್ಲಿ ಮಿಕ್ಕಿದವರು ಕೂಡ ಕೈಯಲ್ಲಿ 2 ಗಲ್ಲನ್ನು ಹಿಡಿದು ಒಳಭಾಗಕ್ಕೆ ನುಗ್ಗಿದ್ದಾರೆ. ಬಹಳ ಪ್ರಮುಖವಾಗಿ ದೊಡ್ಡ ವಸ್ತುಗಳು ಅಂದರೆ ಈಗಾಗಲೇ ಈ ಶಾಪ್ನ ಮಾಲೀಕರು ಕೊಟ್ಟ ಮಾಹಿತಿಯ ಪ್ರಕಾರವಾಗಿಯೇ ದೊಡ್ಡ ಐಟಮ್ಗಳಂತಂದರೆ ಸರ ಇನ್ನಿತರ ವಸ್ತುಗಳೆಲ್ಲ ಕದ್ದು ಈಗಾಗಲೇ ಪರಾರಿಯಾಗಿದ್ದಾರೆ. ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಈಗಾಗಲೇ ಡಾಲಿ ಧನಂಜಯ ಅವರು ಈ ಒಂದು ಶಾಪ್ನ ಉದ್ಘಾಟನೆ ಮಾಡಿರುವಂಥದ್ದು. ಈಗಾಗಲೇ ಶಾಪ್ನ ಒಳಭಾಗದಲ್ಲೂ ಕೂಡ ಈಗಾಗಲೇ ಯಾವಾಗ ಕಳ್ಳತನ ಆಯಿತು ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ. ಬೆರಳು ತಜ್ಞರಿರ್ಬೋದು, ಜೊತೆಗೆ ಶ್ವಾನದಳ ಎಲ್ಲರೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಸುತ್ತಲೂ ಕೂಡ ಈಗಾಗಲೇ ಒಂದು ಬ್ಯಾರಿಕೇಡನ್ನು ಹಾಕಿ ಒಳಭಾಗದಲ್ಲಿ ಯಾರೆಲ್ಲ ಇವತ್ತು ಕೆಲಸವನ್ನು ಮಾಡ್ತಿದ್ರು, ಒಟ್ಟು 15 ಜನ ಕೆಲಸವನ್ನು ಮಾಡ್ತಾಯಿದ್ರು. ಇವತ್ತು 3 ಜನ ಇಬ್ಬಾಗದಲ್ಲಿ ಊಟವನ್ನು ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಏಕಾಏಕಿ ಬಂದ ಸಂದರ್ಭದಲ್ಲೂ ಕೂಡ ಗಲ್ಲನ್ನು ತೋರಿಸಿ ಒಳಭಾಗಕ್ಕೆ ನುಗ್ಗಿ ಸಿಕ್ಕಿದೆಲ್ಲ ದೋಚಿ ಈಗಾಗಲೇ ಪರಾರಿಯಾಗಿರುವಂಥದ್ದು. ಈಗಾಗಲೇ ಏನು ಹುಣಸೂರು ಪಟ್ಟಣದ ನಿಜಕ್ಕೂ ಕೂಡ ಹುಣಸೂರು ಪಟ್ಟಣ ಈ ಒಂದು ಘಟನೆಯಿಂದ ಬೆಚ್ಚಿ ಬಿದ್ದಿರುವಂಥದ್ದು ನೋಡ್ತಾ ಇರ್ಬೋದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಇರ್ಬೋದು, ಈಗಾಗಲೇ ಸ್ಥಳಕ್ಕೆ SP ವಿಷ್ಣುವರ್ಧನ್, IGP ಬೋರ್ಲಿಂಗ ಸೇರಿದಂತೆ ಹಲವರು ಕೂಡ ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ಈ ಘಟನೆಯಿಂದ ಇಡೀ ಹುಣಸೂರು ಪಟ್ಟಣ ನಿಜಕ್ಕೂ ಕೂಡ ಬೆಚ್ಚಿ ಬಿದ್ದಿರುವಂಥದ್ದು. ಯಾಕಂದರೆ ಹಾಡುವಾಗಲೇ ಈ ರೀತಿಯಾದಂತಹ ಘಟನೆ ಆಗುತ್ತೆ ಅನ್ನೋದಾದರೆ ನಿಜಕ್ಕೂ ಕೂಡ ಇದೆಲ್ಲ ಯಾರೋ ಕೂಡ ಗೊತ್ತಿರುವಂಥವರೇ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗಾಗಿ ಎಷ್ಟರ ಮಟ್ಟಿಗೆ ಚಿನ್ನಾಭರಣದ ಪ್ರಮಾಣ ದೋಚಿ ಪರಾರಿಯಾಗಿದ್ದಾರೆ ಇದರ ಬಗ್ಗೆ ಪೊಲೀಸರು ಈಗಾಗಲೇ ಪರಿಶೀಲನೆಗೆ ಮುಂದಾಗಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ 5 ತಂಡವನ್ನು ಮಾಡಿ ಈಗಾಗಲೇ ನಾಕಾಬಂದಿ ಹಾಕುವ ಮೂಲಕವಾಗಿ ದರೋಡೆಕೋರರನ್ನು ಬಂಧಿಸುವಲಿಕ್ಕೆ ಸಾಕಷ್ಟು ಪ್ರಯತ್ನಗಳಲ್ಲಿ ಈಗಾಗಲೇ ಮುಂದುವರಿಸಿದ್ದಾರೆ. CCTV ಫುಟೇಜ್ ಆಧಾರದ ಮೇಲೆ ಒಂದಷ್ಟು ಸುಳಿವು ಕೂಡ ಈಗಾಗಲೇ ಪೊಲೀಸರಿಗೆ ಸಿಕ್ಕಿದೆ. ಸೊ ಹೀಗಾಗಿ ಶೀಘ್ರದಲ್ಲೇ ದರೋಡೆಕೋರನ್ನು ಬಂಧಿಸುವಂತಹ ವಿಶ್ವಾಸವನ್ನು ಕೂಡ ಈಗಾಗಲೇ SP ವಿಷ್ಣುವರ್ಧನ್ ಕೂಡ ವ್ಯಕ್ತಪಡಿಸಿದರು. ಸೊ ಹೀಗಾಗಿ ಶೀಘ್ರದಲ್ಲೇ ಈ ಒಂದು ಪ್ರಕರಣ ಇತ್ಯರ್ಥವಾಗುತ್ತೆ ಇರುವಂತಹ ನಂಬಿಕೆ ಕೂಡ ಕಾಣ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು ಜಿಲ್ಲೆ ಹುಣಸೂರು ಪಟ್ಟಣದ ಸ್ಕೈ ಗೋಲ್ಡನ್ ಡೈಮಂಡ್ಸ್ ಜ್ಯುವೆಲರಿ ಶಾಪ್ನಲ್ಲಿ ಇವತ್ತು ಮಧ್ಯಾಹ್ನವೇ ದರೋಡೆ ನಡೆದಿರುವಂಥದ್ದು. ಈಗಾಗಲೇ 2 ಬೈಕ್ನಲ್ಲಿ ಬಂದಂತಹ 5 ಅಪರಿಚಿತರು ಈ ಒಂದು ದರೋಡೆನ ಮಾಡಿರುವಂಥದ್ದು. ನಾನೀಗ ಸದ್ಯ ಹುಣಸೂರು ಪಟ್ಟಣದ ಸ್ಕೈ ಗೋಲ್ಡನ್ ಡೈಮಂಡ್ಸ್ ಜ್ಯುವೆಲರಿ ಶಾಪ್ನ ಮುಂಭಾಗದಲ್ಲಿದ್ದೇನೆ. ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಈಗಾಗಲೇ ಇದೇ 2025 ಏಪ್ರಿಲ್ 27ರಂದು ಉದ್ಘಾಟನೆ ಆದಂತಹ ಶಾಪ್ ಇದು. ನಗರದ ಹುಣಸೂರು ಪಟ್ಟಣದ ಪ್ರಮುಖ ಮೇಲ್ ರೋಡಲ್ಲೇ ಇರುವಂತಹ ಸ್ಕೈ ಗೋಲ್ಡನ್ ಡೈಮಂಡ್ಸ್ನ ಶಾಖೆ ಇದು. ಮೈಸೂರು, ಬೆಂಗಳೂರು ಸೇರಿದಂತೆ ಸುಮಾರು 10 ಶಾಖೆಗಳನ್ನು ಹೊಂದಿರುವಂತಹ ಸ್ಕೈ ಗೋಲ್ಡನ್ ಡೈಮಂಡ್ಸ್ ಇವತ್ತು ಮಧ್ಯಾಹ್ನ 2:30 ಸುಮಾರಿಗೆ 2 ದ್ವಿಚಕ್ರ ವಾಹನದಲ್ಲಿ ಬಂದಂತಹ 5 ಈಗಾಗಲೇ 2 ಹೆಲ್ಮೆಟ್ ಅನ್ನು ಹಾಕೊಂಡಿದ್ರು. ಇಲ್ಲಿ ಮಿಕ್ಕಿದವರು ಕೂಡ ಕೈಯಲ್ಲಿ 2 ಗಲ್ಲನ್ನು ಹಿಡಿದು ಒಳಭಾಗಕ್ಕೆ ನುಗ್ಗಿದ್ದಾರೆ. ಬಹಳ ಪ್ರಮುಖವಾಗಿ ದೊಡ್ಡ ವಸ್ತುಗಳು ಅಂದರೆ ಈಗಾಗಲೇ ಈ ಶಾಪ್ನ ಮಾಲೀಕರು ಕೊಟ್ಟ ಮಾಹಿತಿಯ ಪ್ರಕಾರವಾಗಿಯೇ ದೊಡ್ಡ ಐಟಮ್ಗಳಂತಂದರೆ ಸರ ಇನ್ನಿತರ ವಸ್ತುಗಳೆಲ್ಲ ಕದ್ದು ಈಗಾಗಲೇ ಪರಾರಿಯಾಗಿದ್ದಾರೆ. ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಈಗಾಗಲೇ ಡಾಲಿ ಧನಂಜಯ ಅವರು ಈ ಒಂದು ಶಾಪ್ನ ಉದ್ಘಾಟನೆ ಮಾಡಿರುವಂಥದ್ದು. ಈಗಾಗಲೇ ಶಾಪ್ನ ಒಳಭಾಗದಲ್ಲೂ ಕೂಡ ಈಗಾಗಲೇ ಯಾವಾಗ ಕಳ್ಳತನ ಆಯಿತು ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ. ಬೆರಳು ತಜ್ಞರಿರ್ಬೋದು, ಜೊತೆಗೆ ಶ್ವಾನದಳ ಎಲ್ಲರೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಸುತ್ತಲೂ ಕೂಡ ಈಗಾಗಲೇ ಒಂದು ಬ್ಯಾರಿಕೇಡನ್ನು ಹಾಕಿ ಒಳಭಾಗದಲ್ಲಿ ಯಾರೆಲ್ಲ ಇವತ್ತು ಕೆಲಸವನ್ನು ಮಾಡ್ತಿದ್ರು, ಒಟ್ಟು 15 ಜನ ಕೆಲಸವನ್ನು ಮಾಡ್ತಾಯಿದ್ರು. ಇವತ್ತು 3 ಜನ ಇಬ್ಬಾಗದಲ್ಲಿ ಊಟವನ್ನು ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಏಕಾಏಕಿ ಬಂದ ಸಂದರ್ಭದಲ್ಲೂ ಕೂಡ ಗಲ್ಲನ್ನು ತೋರಿಸಿ ಒಳಭಾಗಕ್ಕೆ ನುಗ್ಗಿ ಸಿಕ್ಕಿದೆಲ್ಲ ದೋಚಿ ಈಗಾಗಲೇ ಪರಾರಿಯಾಗಿರುವಂಥದ್ದು. ಈಗಾಗಲೇ ಏನು ಹುಣಸೂರು ಪಟ್ಟಣದ ನಿಜಕ್ಕೂ ಕೂಡ ಹುಣಸೂರು ಪಟ್ಟಣ ಈ ಒಂದು ಘಟನೆಯಿಂದ ಬೆಚ್ಚಿ ಬಿದ್ದಿರುವಂಥದ್ದು ನೋಡ್ತಾ ಇರ್ಬೋದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಇರ್ಬೋದು, ಈಗಾಗಲೇ ಸ್ಥಳಕ್ಕೆ SP ವಿಷ್ಣುವರ್ಧನ್, IGP ಬೋರ್ಲಿಂಗ ಸೇರಿದಂತೆ ಹಲವರು ಕೂಡ ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ಈ ಘಟನೆಯಿಂದ ಇಡೀ ಹುಣಸೂರು ಪಟ್ಟಣ ನಿಜಕ್ಕೂ ಕೂಡ ಬೆಚ್ಚಿ ಬಿದ್ದಿರುವಂಥದ್ದು. ಯಾಕಂದರೆ ಹಾಡುವಾಗಲೇ ಈ ರೀತಿಯಾದಂತಹ ಘಟನೆ ಆಗುತ್ತೆ ಅನ್ನೋದಾದರೆ ನಿಜಕ್ಕೂ ಕೂಡ ಇದೆಲ್ಲ ಯಾರೋ ಕೂಡ ಗೊತ್ತಿರುವಂಥವರೇ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗಾಗಿ ಎಷ್ಟರ ಮಟ್ಟಿಗೆ ಚಿನ್ನಾಭರಣದ ಪ್ರಮಾಣ ದೋಚಿ ಪರಾರಿಯಾಗಿದ್ದಾರೆ ಇದರ ಬಗ್ಗೆ ಪೊಲೀಸರು ಈಗಾಗಲೇ ಪರಿಶೀಲನೆಗೆ ಮುಂದಾಗಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ 5 ತಂಡವನ್ನು ಮಾಡಿ ಈಗಾಗಲೇ ನಾಕಾಬಂದಿ ಹಾಕುವ ಮೂಲಕವಾಗಿ ದರೋಡೆಕೋರರನ್ನು ಬಂಧಿಸುವಲಿಕ್ಕೆ
ಸಾಕಷ್ಟು ಪ್ರಯತ್ನಗಳಲ್ಲಿ ಈಗಾಗಲೇ ಮುಂದುವರಿಸಿದ್ದಾರೆ. CCTV ಫುಟೇಜ್ ಆಧಾರದ ಮೇಲೆ ಒಂದಷ್ಟು ಸುಳಿವು ಕೂಡ ಈಗಾಗಲೇ ಪೊಲೀಸರಿಗೆ ಸಿಕ್ಕಿದೆ. ಸೊ ಹೀಗಾಗಿ ಶೀಘ್ರದಲ್ಲೇ ದರೋಡೆಕೋರರನ್ನು ಬಂಧಿಸುವಂತಹ ವಿಶ್ವಾಸವನ್ನು ಕೂಡ ಈಗಾಗಲೇ SP ವಿಷ್ಣುವರ್ಧನ್ ಕೂಡ ವ್ಯಕ್ತಪಡಿಸಿದರು. ಸೊ ಹೀಗಾಗಿ ಶೀಘ್ರದಲ್ಲೇ ಈ ಒಂದು ಪ್ರಕರಣ ಇತ್ಯರ್ಥವಾಗುತ್ತೆ ಇರುವಂತಹ ನಂಬಿಕೆ ಕೂಡ ಕಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರು ಜಿಲ್ಲೆ ಹುಣಸೂರು ಪಟ್ಟಣದ ಸ್ಕೈ ಗೋಲ್ಡನ್ ಡೈಮಂಡ್ಸ್ ಜ್ಯುವೆಲರಿ ಶಾಪ್ನಲ್ಲಿ ಇವತ್ತು ಮಠ ಮಧ್ಯಾಹ್ನವೇ ದರೋಡೆ ನಡೆದಿರುವಂಥದ್ದು. ಈಗಾಗಲೇ 2 ಬೈಕ್ನಲ್ಲಿ ಬಂದಂತಹ 5 ಅಪರಿಚಿತರು ಈ ಒಂದು ದರೋಡೆನ ಮಾಡಿರುವಂಥದ್ದು. ನಾನೀಗ ಸದ್ಯ ಹುಣಸೂರು ಪಟ್ಟಣದ ಸ್ಕೈ ಗೋಲ್ಡನ್ ಡೈಮಂಡ್ಸ್ ಜ್ಯುವೆಲರಿ ಶಾಪ್ನ ಮುಂಭಾಗದಲ್ಲಿದ್ದೇನೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಅದೇ 2025 ಏಪ್ರಿಲ್ 27ರಂದು ಉದ್ಘಾಟನೆ ಆದಂತಹ ಶಾಪ್ ಇದು. ನಗರದ ಹುಣಸೂರು ಪಟ್ಟಣದ ಪ್ರಮುಖ ಮೇಲ್ ರೋಡಲ್ಲೇ ಇರುವಂತಹ ಸ್ಕೈ ಗೋಲ್ಡನ್ ಡೈಮಂಡ್ಸ್ನ ಶಾಖೆ ಇದು. ಮೈಸೂರು, ಬೆಂಗಳೂರು ಸೇರಿದಂತೆ ಸುಮಾರು 10 ಶಾಖೆಗಳನ್ನು ಹೊಂದಿರುವಂತಹ ಸ್ಕೈ ಗೋಲ್ಡನ್ ಡೈಮಂಡ್ಸ್ ಇವತ್ತು ಮಧ್ಯಾಹ್ನ 2:30 ಸುಮಾರಿಗೆ 2 ದ್ವಿಚಕ್ರ ವಾಹನದಲ್ಲಿ ಬಂದಂತಹ 5 ಈಗಾಗಲೇ 2 ಹೆಲ್ಮೆಟ್ ಅನ್ನು ಹಾಕೊಂಡಿದ್ರು. ಇಲ್ಲಿ ಮಿಕ್ಕಿದವರು ಕೂಡ ಕೈಯಲ್ಲಿ 2 ಗಲ್ಲನ್ನು ಹಿಡಿದು ಒಳಭಾಗಕ್ಕೆ ನುಗ್ಗಿದ್ದಾರೆ. ಬಹಳ ಪ್ರಮುಖವಾಗಿ ದೊಡ್ಡ ವಸ್ತುಗಳು, ಅಂದರೆ ಈಗಾಗಲೇ ಈ ಶಾಪ್ನ ಮಾಲೀಕರು ಕೊಟ್ಟ ಮಾಹಿತಿಯ ಪ್ರಕಾರವಾಗಿಯೇ ದೊಡ್ಡ ಐಟಮ್ಗಳಂತಂದರೆ ಸರ, ಇನ್ನಿತರ ವಸ್ತುಗಳೆಲ್ಲ ಕದ್ದು ಈಗಾಗಲೇ ಪರಾರಿಯಾಗಿದ್ದಾರೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಡಾಲಿ ಧನಂಜಯ ಅವರು ಈ ಒಂದು ಶಾಪ್ನ ಉದ್ಘಾಟನೆ ಮಾಡಿರುವಂಥದ್ದು. ಈಗಾಗಲೇ ಶಾಪ್ನ ಒಳಭಾಗದಲ್ಲೂ ಕೂಡ ಈಗಾಗಲೇ ಯಾವಾಗ ಕಳ್ಳತನ ಆಯಿತು ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ. ಬೆರಳು ತಜ್ಞರಿರ್ಬೋದು, ಜೊತೆಗೆ ಶ್ವಾನದಳ ಎಲ್ಲರೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಸುತ್ತಲೂ ಕೂಡ ಈಗಾಗಲೇ ಒಂದು ಬ್ಯಾರಿಕೇಡನ್ನು ಹಾಕಿ ಒಳಭಾಗದಲ್ಲಿ ಯಾರೆಲ್ಲ ಇವತ್ತು ಕೆಲಸವನ್ನು ಮಾಡ್ತಿದ್ರು, ಒಟ್ಟು 15 ಜನ ಕೆಲಸವನ್ನು ಮಾಡ್ತಾಯಿದ್ರು. ಇವತ್ತು 3 ಜನ ಈ ಭಾಗದಲ್ಲಿ ಊಟವನ್ನು ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಏಕಾಏಕಿ ಬಂದ ಸಂದರ್ಭದಲ್ಲೂ ಕೂಡ ಗನ್ನನ್ನು ತೋರಿಸಿ ಒಳಭಾಗಕ್ಕೆ ನುಗ್ಗಿ ಸಿಕ್ಕಿದ್ದೆಲ್ಲ ದೋಚಿ ಈಗಾಗಲೇ ಪರಾರಿಯಾಗಿರುವಂಥದ್ದು. ಈಗಾಗಲೇ ಏನು ಹುಣಸೂರು ಪಟ್ಟಣದ ನಿಜಕ್ಕೂ ಕೂಡ ಹುಣಸೂರು ಪಟ್ಟಣ ಈ ಒಂದು ಘಟನೆಯಿಂದ ಬೆಚ್ಚಿ ಬಿದ್ದಿರುವಂಥದ್ದು ನೋಡ್ತಾ ಇರ್ಬೋದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಇರ್ಬೋದು, ಈಗಾಗಲೇ ಸ್ಥಳಕ್ಕೆ SP ವಿಷ್ಣುವರ್ಧನ್, IGP ಬೋರ್ಲಿಂಗ ಸೇರಿದಂತೆ ಹಲವರು ಕೂಡ ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ಈ ಘಟನೆಯಿಂದ ಇಡೀ ಹುಣಸೂರು ಪಟ್ಟಣ ನಿಜಕ್ಕೂ ಕೂಡ ಬೆಚ್ಚಿ ಬಿದ್ದಿರುವಂಥದ್ದು. ಯಾಕಂದರೆ ಹಾಡುವಾಗಲೇ ಈ ರೀತಿಯಾದಂತಹ ಘಟನೆ ಆಗುತ್ತೆ ಅನ್ನೋದಾದರೆ ನಿಜಕ್ಕೂ ಕೂಡ ಇದೆಲ್ಲ ಯಾರೋ ಕೂಡ ಗೊತ್ತಿರುವಂಥವರೇ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗಾಗಿ ಎಷ್ಟರ ಮಟ್ಟಿಗೆ ಚಿನ್ನಾಭರಣದ ಪ್ರಮಾಣ ದೋಚಿ ಪರಾರಿಯಾಗಿದ್ದಾರೆ ಇದರ ಬಗ್ಗೆ ಪೊಲೀಸರು ಈಗಾಗಲೇ ಪರಿಶೀಲನೆಗೆ ಮುಂದಾಗಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ 5 ತಂಡವನ್ನು ಮಾಡಿ ಈಗಾಗಲೇ ನಾಕಾಬಂದಿ ಮೂಲಕವಾಗಿ ದರೋಡೆಕೋರರನ್ನು ಬಂಧಿಸುವಲಿಕ್ಕೆ ಸಾಕಷ್ಟು ಪ್ರಯತ್ನಗಳಲ್ಲಿ ಈಗಾಗಲೇ ಮುಂದುವರಿಸಿದ್ದಾರೆ. CCTV ಫುಟೇಜ್ ಆಧಾರದ ಮೇಲೆ ಒಂದಷ್ಟು ಸುಳಿವು ಕೂಡ ಈಗಾಗಲೇ ಪೊಲೀಸರಿಗೆ ಸಿಕ್ಕಿದೆ. ಸೊ ಹೀಗಾಗಿ ಶೀಘ್ರದಲ್ಲೇ ದರೋಡೆಕೋರರನ್ನು ಬಂಧಿಸುವಂತಹ ವಿಶ್ವಾಸವನ್ನು ಕೂಡ ಈಗಾಗಲೇ SP ವಿಷ್ಣುವರ್ಧನ್ ಕೂಡ ವ್ಯಕ್ತಪಡಿಸಿದರು. ಸೊ ಹೀಗಾಗಿ ಶೀಘ್ರದಲ್ಲೇ ಈ ಒಂದು ಪ್ರಕರಣ ಇತ್ಯರ್ಥವಾಗುತ್ತೆ ಇರುವಂತಹ ನಂಬಿಕೆ ಕೂಡ ಕಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರು ಜಿಲ್ಲೆ ಹುಣಸೂರು ಪಟ್ಟಣದ ಸ್ಕೈ ಗೋಲ್ಡನ್ ಡೈಮಂಡ್ಸ್ ಜ್ಯುವೆಲರಿ ಶಾಪ್ನಲ್ಲಿ ಇವತ್ತು ಮಠ ಮಧ್ಯಾಹ್ನವೇ ದರೋಡೆ ನಡೆದಿರುವಂಥದ್ದು. ಈಗಾಗಲೇ 2 ಬೈಕ್ನಲ್ಲಿ ಬಂದಂತಹ 5 ಅಪರಿಚಿತರು ಈ ಒಂದು ದರೋಡೆನ ಮಾಡಿರುವಂಥದ್ದು. ನಾನೀಗ ಸದ್ಯ ಹುಣಸೂರು ಪಟ್ಟಣದ ಸ್ಕೈ ಗೋಲ್ಡನ್ ಡೈಮಂಡ್ಸ್ ಜ್ಯುವೆಲರಿ ಶಾಪ್ನ ಮುಂಭಾಗದಲ್ಲಿದ್ದೇನೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ 2025 ಏಪ್ರಿಲ್ 27ರಂದು ಉದ್ಘಾಟನೆ ಆದಂತಹ ಶಾಪ್ ಇದು. ನಗರದ ಹುಣಸೂರು ಪಟ್ಟಣದ ಪ್ರಮುಖ ಮೇಲ್ ರೋಡಲ್ಲೇ ಇರುವಂತಹ ಸ್ಕೈ ಗೋಲ್ಡನ್ ಡೈಮಂಡ್ಸ್ನ ಶಾಖೆ ಇದು. ಮೈಸೂರು, ಬೆಂಗಳೂರು ಸೇರಿದಂತೆ ಸುಮಾರು 10 ಶಾಖೆಗಳನ್ನು ಹೊಂದಿರುವಂತಹ ಸ್ಕೈ ಗೋಲ್ಡನ್ ಡೈಮಂಡ್ಸ್ ಇವತ್ತು ಮಧ್ಯಾಹ್ನ 2:30 ಸುಮಾರಿಗೆ 2 ದ್ವಿಚಕ್ರ ವಾಹನದಲ್ಲಿ ಬಂದಂತಹ 5 ಈಗಾಗಲೇ 2 ಹೆಲ್ಮೆಟ್ ಅನ್ನು ಹಾಕೊಂಡಿದ್ರು. ಇಲ್ಲಿ ಮಿಕ್ಕಿದವರು ಕೂಡ ಕೈಯಲ್ಲಿ 2 ಗಲ್ಲನ್ನು ಹಿಡಿದು ಒಳಭಾಗಕ್ಕೆ ನುಗ್ಗಿದ್ದಾರೆ. ಬಹಳ ಪ್ರಮುಖವಾಗಿ ದೊಡ್ಡ ವಸ್ತುಗಳು, ಅಂದರೆ ಈಗಾಗಲೇ ಈ ಶಾಪ್ನ ಮಾಲೀಕರು ಕೊಟ್ಟ ಮಾಹಿತಿಯ ಪ್ರಕಾರವಾಗಿಯೇ ದೊಡ್ಡ ಐಟಮ್ಗಳಂತಂದರೆ ಸರ, ಇನ್ನಿತರ ವಸ್ತುಗಳೆಲ್ಲ ಕದ್ದು ಈಗಾಗಲೇ ಪರಾರಿಯಾಗಿದ್ದಾರೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಡಾಲಿ ಧನಂಜಯ ಅವರು ಈ ಒಂದು ಶಾಪ್ನ ಉದ್ಘಾಟನೆ ಮಾಡಿರುವಂಥದ್ದು. ಈಗಾಗಲೇ ಶಾಪ್ನ ಒಳಭಾಗದಲ್ಲೂ ಕೂಡ ಈಗಾಗಲೇ ಯಾವಾಗ ಕಳ್ಳತನ ಆಯಿತು ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ. ಬೆರಳು ತಜ್ಞರಿರ್ಬೋದು, ಜೊತೆಗೆ ಶ್ವಾನದಳ ಎಲ್ಲರೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಸುತ್ತಲೂ ಕೂಡ ಈಗಾಗಲೇ ಒಂದು ಬ್ಯಾರಿಕೇಡನ್ನು ಹಾಕಿ ಒಳಭಾಗದಲ್ಲಿ ಯಾರೆಲ್ಲ ಇವತ್ತು ಕೆಲಸವನ್ನು ಮಾಡ್ತಿದ್ರು, ಒಟ್ಟು 15 ಜನ ಕೆಲಸವನ್ನು ಮಾಡ್ತಾಯಿದ್ರು. ಇವತ್ತು 3 ಜನ ಈ ಭಾಗದಲ್ಲಿ ಊಟವನ್ನು ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಏಕಾಏಕಿ ಬಂದ ಸಂದರ್ಭದಲ್ಲೂ ಕೂಡ ಗನ್ನನ್ನು ತೋರಿಸಿ ಒಳಭಾಗಕ್ಕೆ ನುಗ್ಗಿ ಸಿಕ್ಕಿದ್ದೆಲ್ಲ ದೋಚಿ ಈಗಾಗಲೇ ಪರಾರಿಯಾಗಿರುವಂಥದ್ದು. ಈಗಾಗಲೇ ಏನು ಹುಣಸೂರು ಪಟ್ಟಣದ ನಿಜಕ್ಕೂ ಕೂಡ ಹುಣಸೂರು ಪಟ್ಟಣ ಈ ಒಂದು ಘಟನೆಯಿಂದ ಬೆಚ್ಚಿ ಬಿದ್ದಿರುವಂಥದ್ದು ನೋಡ್ತಾ ಇರ್ಬೋದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಇರ್ಬೋದು, ಈಗಾಗಲೇ ಸ್ಥಳಕ್ಕೆ SP ವಿಷ್ಣುವರ್ಧನ್, IGP ಬೋರ್ಲಿಂಗ ಸೇರಿದಂತೆ ಹಲವರು ಕೂಡ ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ಈ ಘಟನೆಯಿಂದ ಇಡೀ ಹುಣಸೂರು ಪಟ್ಟಣ ನಿಜಕ್ಕೂ ಕೂಡ ಬೆಚ್ಚಿ ಬಿದ್ದಿರುವಂಥದ್ದು. ಯಾಕಂದರೆ ಹಾಡುವಾಗಲೇ ಈ ರೀತಿಯಾದಂತಹ
ಘಟನೆ ಆಗುತ್ತೆ ಅನ್ನೋದಾದರೆ ನಿಜಕ್ಕೂ ಕೂಡ ಇದೆಲ್ಲ ಯಾರೋ ಕೂಡ ಗೊತ್ತಿರುವಂಥವರೇ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗಾಗಿ ಎಷ್ಟರ ಮಟ್ಟಿಗೆ ಚಿನ್ನಾಭರಣ ಪ್ರಮಾಣ ದೋಚಿ ಪರಾರಿಯಾಗಿದ್ದಾರೆ ಇದರ ಬಗ್ಗೆ ಪೊಲೀಸರು ಈಗಾಗಲೇ ಪರಿಶೀಲನೆಗೆ ಮುಂದಾಗಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ 5 ತಂಡವನ್ನು ಮಾಡಿ ಈಗಾಗಲೇ ನಾಕಾಬಂದಿಯಲ್ಲಿ ಹಾಕುವ ಮೂಲಕವಾಗಿ ದರೋಡೆಕೋರರನ್ನು ಬಂಧಿಸುವಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಈಗಾಗಲೇ ಮುಂದುವರಿಸಿದ್ದಾರೆ. CCTV ಫುಟೇಜ್ ಆಧಾರದ ಮೇಲೆ ಒಂದಷ್ಟು ಸುಳಿವು ಕೂಡ ಈಗಾಗಲೇ ಪೊಲೀಸರಿಗೆ ಸಿಕ್ಕಿದೆ. ಸೊ ಹೀಗಾಗಿ ಶೀಘ್ರದಲ್ಲೇ ದರೋಡೆಕೋರರನ್ನು ಬಂಧಿಸುವಂತಹ ವಿಶ್ವಾಸವನ್ನು ಕೂಡ ಈಗಾಗಲೇ SP ವಿಷ್ಣುವರ್ಧನ್ ಕೂಡ ವ್ಯಕ್ತಪಡಿಸಿದರು. ಸೊ ಹೀಗಾಗಿ ಶೀಘ್ರದಲ್ಲೇ ಈ ಒಂದು ಪ್ರಕರಣ ಇತ್ಯರ್ಥವಾಗುತ್ತೆ ಇರುವಂತಹ ನಂಬಿಕೆ ಕೂಡ ಕಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.